ಅಂಬಗ ಇಂದಿನ ಪೇರೆಂಟ್ಸ್ಗೆ ಓಕೆ ಕೌನ್ಸಿಲಿಂಗ್ ನ ಅಗತ್ಯ ಇದ್ದ ಮಕ್ಕಳ ಹೆಂಗೆ ನೋಡಿಕೊಳ್ಳಬೇಕು ಹೇಳಿ ಕೌನ್ಸಿಲರ್ ಹತ್ರ ಹೋಗಿ ಕಲಿಯುವ ಅಗತ್ಯತೆ ಇಂದು ಇದ್ದ ಹೇಳಿ. ಖಂಡಿತ 2 ಹಂತಗಳನ್ನು ಟಚ್ ಮಾಡ್ತೇನೆ. ಒಂದು ಮಗು ಹುಟ್ಟಿದ ಮೇಲೆ ಮತ್ತು ಮಗು ಹುಟ್ಟುವ ಮುಂಚೆ. ಮಗು ಹುಟ್ಟಿದ ಮೇಲೆ ಅಲ್ಲಿಗೆ ನಿಂಗೋಕೆ 50% ಹೋತೊಳ್ ಲೆಕ್ಕ ಎಂತ ಮಾಡ್ಲ ಅವತ್ತಲೆ. ಸೊ ಇನ್ನ 50% ಹುಟ್ಟಿದ 6 ವರ್ಷ, ಹುಟ್ಟಿದ ಮೇಲೆ 6 ವರ್ಷ. ಸೊ ಹುಟ್ಟು ಸಂಸ್ಕಾರ ಫಸ್ಟ್ ಪ್ರಾಧಾನ್ಯತೆ ಕೊಟ್ರೆ ಬಹಳ ಅತ್ಯದ್ಭುತವಾದಂತ ಒಂದು ವಿಚಾರ. ಹೈಯೆಸ್ಟ್ ಫಾರಿನರ್ಸ್ ಇದರ ಅಡಾಪ್ಟ್ ಮಾಡ್ಕೊಂಡಿದ್ದೆವು. ಭಾರತೀಯ ಒಂದು ಕಲ್ಚರ್ ನ ಫಾರಿನರ್ಸ್ ಹೈಯೆಸ್ಟ್ ಅಡಾಪ್ಟ್ ಮಾಡಿಕೊಂಡಿದ್ದೆವು. ಇತ್ತೀಚೆಗೆ ಕೆಲವು ಪರಿಚಯ ಆದಂತಹ ಮಹಿಳೆಯರು ನನಗೂ ಕಾಲ್ ಮಾಡಿ ಕೇಳ್ತವು, ಹಿಂಗ ಈ ನೆಲೆಯಲ್ಲಿ ಹಿಂಗೆ ಇಪ್ಪಲಕ್ಕ ಹೇಳಿ ಎಂತರ ಹೇಳಿದ್ರೆ ಒಂದು ಗರ್ಭ ಸಂಸ್ಕಾರ ಹೇಳಿ ಅದರ ಫಸ್ಟ್ ಟಚ್ ಮಾಡಿ ಮತ್ತೆ ಇತ್ಲಗೆ ಮತ್ತೆ ಹುಟ್ಟುವುದಕ್ಕಿಂತ ಮುಂಚೆ ಮಗುವಿಗೆ ಹುಟ್ಟು ಸಂಸ್ಕಾರವ ಹೇಗೆ? ಹುಟ್ಟು ಸಂಸ್ಕಾರ ಹೇಳಿದ್ರೆ ಎಂತದ್ದು? ತಾಯಿ ಗರ್ಭವತಿ ಆದಪ್ಪಗ ಡೆಲಿವರಿ ಅಪ್ಪ ತನಕ ಮಗು ತಾಯಿಯ ಸಹಾಯದಿಂದ ತಗೊಳ್ತು. ಯಾವುದೇ ಒಂದು ಸಂಸ್ಕಾರ ಇದ್ರೆ ಅದು ತಾಯಿಯ ಸಹಾಯದಿಂದ ತಗೊಳ್ತು. ತಾಯಿಯ ಯೋಚನೆಗ, ತಾಯಿಯ ಇನ್ವಾಲ್ವ್ಮೆಂಟ್ ಅದಕ್ಕೂ, ತಾಯಿಯ ವಾತಾವರಣ, ತಾಯಿಯ ಆಸಕ್ತಿ, ತಾಯಿಯ ಕಾರ್ಯಾಂಗ ಅದೆಲ್ಲವೂ ಕೂಡ ಮಗುವಿನ ಮೇಲೆ ತುಂಬಾ ಪ್ರಭಾವ ಬೀರುತ್ತು. ಹೆಂಗೆ ಇದಕ್ಕೆ ಒಂದಷ್ಟು ವ್ಯವಸ್ಥೆಗಳ ಮಾಡಿಕೊಂಡಿದೆ. ಸೊ ತಾಯಿ ಎಂತ ಮಾಡ್ತು, ಹೇಗಿರ್ತು, ಅದು ಹುಟ್ಟು ಸಂಸ್ಕಾರ. ಸೊ ಗರ್ಭಿಣಿಯಾಗಿ ಗರ್ಭಿಣಿ ಅಪ್ಪಗಳೇ ತಂದೆಯ ಯೋಚನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ತಂದೆ ತಾಯಿಯ ಸೇರುವಾಗಲೇ ಯೋಚನೆ ತುಂಬಾ ಇಂಪಾರ್ಟೆಂಟ್ ಆಗಿರುತ್ತೆ. ನಮ್ಮ ಗರ್ಭ ಸಂಸ್ಕಾರದ ಪ್ರಥಮ ಅಧ್ಯಾಯ ಎಲ್ಲ ಅದನ್ನೇ ಹೇಳ್ತು. ಸೊ ತಂದೆ ಒಂದು ಹೆಣ್ಣಿನ ಅಂದ್ರೆ ತಾಯಿ ಅಪ್ಪ ಅವಳ ವರಿಸುವಾಗ ಹೇಗೆ ವರಿಸುತ್ತಾನೆ, ಯಾವ ಚಿಂತನೆಯಲ್ಲಿ ವರಿಸುತ್ತಾನೆ, ಭೋಗಕ್ಕಾಗಿ ವರಿಸುತ್ತಾನ ಅಥವಾ ನಮ್ಮ ಗೃಹಸ್ಥ ಜೀವನದಲ್ಲಿ ಒಂದು ಪರಿಪೂರ್ಣವಾದಂತಹ ಒಂದು ಸುಖವ ಪಡೆಯಕು ಅಪ್ಪ ಅಮ್ಮ ಮಗ ಮತ್ತೆ ನಮ್ಮ ಕುಟುಂಬ ಈ ನೆಲೆಯಲ್ಲಿ ಪಡೆಯಕು, ಒಳ್ಳೆಯ ಸಮಾಜಕ್ಕೆ ಒಂದು ಕೊಡುಗೆಯನ್ನಾಗಿ ಭಗವಂತನನ್ನೇ ಹಡೆಯಕು ಹೇಳುವಂತ ಒಂದು ಕಾನ್ಸೆಪ್ಟ್ ಅಲ್ಲಿ ಗಂಡು ಹೆಣ್ಣಿನ ವರಿಸುತ್ತಾನ ಹೇಳುವಂಥದ್ದು ಬಹಳ ಇಂಪಾರ್ಟೆಂಟ್ ಆಗಿರುತ್ತೆ. ಸೊ ಆ ಹಂತ ಮಿಸ್ ಆತು ಹೇಳಿ ಆದ್ರೆ ಆ ಹಂತ ಯೋಚನೆ ಏನು ಆಯ್ದಿಲ್ಲ, ಯೋಚನೆ ಮಾಡ್ಲಿಕ್ಕೆ ಸಾಧ್ಯ ಆಗದಂತ ಒಂದು ಹಂತ ಅಲ್ಲಿ ಅನ್ಸಿದ್ದಾರೆ. ನೆಕ್ಸ್ಟ್ ನಿಂಗ ಪ್ರಥಮ ಮಂತಿನ್ಲೆ ಅಂದ್ರೆ ಇಂಪ್ಲಾಂಟೇಶನ್ ಸ್ಟಾರ್ಟ್ ಆಗಿ ಪ್ರಥಮ ಹಂತದಲ್ಲಿ ತಾಯಿ ಹೆಂಗೆ ಪಲಕ್ಕು ಅದಕ್ಕೆ ಬೇರೆ ಬೇರೆ ಹಂತ ಹಂಗಿತ್ತು. ತಾಯಿ ಏನು ಯೋಚನೆ ಮಾಡ್ತು, ಯೋಚನೆಗಳ ಬಗ್ಗೆ ಗೈಡೆನ್ಸ್ ತಗೊಳ್ಳೇಬೇಕು. ಸಾಮಾನ್ಯವಾಗಿ ಕೌಟುಂಬಿಕ ನೆಲೆಯಲ್ಲಿ ಜಗಳ ಇದ್ದ ಅತ್ತೆ ಸೊಸೆ, ಗಂಡ ಮತ್ತೆ ಹೆಂಡತಿ ಅಥವಾ ಬೇರೆ ಹತ್ತರನೇ ಮನೆವು ಯಾವ ರೀತಿಯಲ್ಲಿ ಚಿಂತನೆ ಇದ್ದವು, ಪ್ರತಿ ದಿನವೂ ಥರ್ಡ್ ಕ್ಲಾಸ್ ಚಿಂತನೆಗೆ ಇದ್ದವ ಹೇಳಿದರೆ ಅವರ ಮನೆ ಎಂತಾತು, ಇವರ ಮನೆ ಎಂತಾತು, ಹಾಗೆ ಎಂತಾತು, ಹಿಂಗೆ ಎಂತಾತು, ಈ ಪ್ರಾಪಂಚಿಕದ ಚಿಂತನೆಲೇ ಇದ್ದವ ಅಥವಾ ಸಾಧನೆಯ ಬಗ್ಗೆ ಇದ್ದ. ಇದು ಬಹಳ ಇಂಪಾರ್ಟೆಂಟ್. ಎರಡನೇದಾಗಿ ಆಹಾರ ಕ್ರಮ, ನ್ಯೂಟ್ರಿಷನ್ ಫುಡ್ ಅಲ್ಲಿಂದಲೇ ಹೋಯ್ಕು. ಎಲ್ಲಿಂದ ಅಂದ್ರೆ ತಂದೆ ತಾಯಿಯ ಗಂಡು ಹೆಣ್ಣು ವರಿಸುವಂತ ಸಮಯಲ್ಲೇ ನ್ಯೂಟ್ರಿಷನ್ ಫುಡ್ ಹೋಯ್ಕು. ಎಷ್ಟೋ ಸತಿ ನ್ಯೂಟ್ರಿಷನ್ ಫುಡ್ ಸರಿಯಾಗಿ ಹೋಗದೆ, ತಾಯಿಯ ಚಿಂತನೆ ಇಲ್ಲದೆ ಟೆನ್ಷನ್ ಆಗಿ ಎಷ್ಟೋ ಸತಿ ಇಂಪ್ಲಾಂಟೇಶನ್ ಆಗ್ತೇ ಇಲ್ಲ.